ಕೃಷಿ ಮಹಾವಿದ್ಯಾಲಯ ವಿಸಿ ಫಾರಂ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ, ರಕ್ತನಿಧಿ ಕೇಂದ್ರ ಮೀಮ್ಸ್ ಮಂಡ್ಯ ಹಾಗೂ ಡಿಆರ್ಪಿಜಿ ಫೌಂಡೇಶನ್ ಟ್ರಸ್ಟ್ ಇವರುಗಳ ಸಹಯೋಗದಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರ ಜನ್ಮದಿನದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಕೃಷಿ ಮಹಾವಿದ್ಯಾಲಯ ವಿಸಿ ಫಾರಂನಲ್ಲಿ ಆಯೋಜಿಸಲಾಗಿತ್ತು. ಶಿಬಿರಕ್ಕೆ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ರಕ್ತ ಚೀಲವನ್ನು ರಕ್ತನಿಧಿ ಕೇಂದ್ರ ಮೀಮ್ಸ್ಗೆ ಹಸ್ತಾಂತರ ಮಾಡಿದರು. ಬಳಿಕ ಮಾತನಾಡಿದ ಅವರು, ಇದು ನಿಜಕ್ಕೂ ಎಲ್ಲರೂ ಅನುಸರಿಸಬೇಕಾದ ಕಾರ್ಯಕ್ರಮ. ಹುಟ್ಟುಹಬ್ಬವನ್ನು ವೈಭವೀಕರಣದಿಂದ ಆಚರಣೆ ಮಾಡದೆ ಇಂತಹ ಮಾನವೀಯತೆಯಿಂದ ಒಳಗೊಂಡ ಕಾರ್ಯಕ್ರಮಗಳನ್ನು ಆಚರಣೆ ಮಾಡುವ ಮೂಲಕ ಸೂಚನೆ ಮಾಡುವುದು ಒಳ್ಳೆಯ ನಡೆಯಾಗಿದೆ ಎಂದು ತಿಳಿಸಿದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ ತ್ಯಾಗರಾಜು ಅವರು ಮಾತನಾಡಿ, ನಮ್ಮ ನೆಚ್ಚಿನ ನಾಯಕರಾದ ಎನ್ ಚಲುವರಾಯಸ್ವಾಮಿ ಅವರು 3 ಬಾರಿ ಸಚಿವರಾಗಿದ್ದಾರೆ ಎಂದರು. ಸಾರಿಗೆ ಸಚಿವರಾಗಿದ್ದಾಗ ಎಲ್ಲ ಬಸ್ ನಿಲ್ದಾಣವನ್ನು ಆಧುನೀಕರಣ ಮಾಡಿದ್ರು. ಆರೋಗ್ಯ ಮಂತ್ರಿಗಳಾಗಿದ್ದಾಗ ಮಂಡ್ಯ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ತಂದರು. ಈಗ 3ನೇ ಬಾರಿ ಕೃಷಿ ಸಚಿವರಾಗಿ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯಕ್ಕೆ ಬಂದಿದೆ ಎಂದರು ಹೇಳಿದರು. ಡಿಆರ್ಪಿಜಿ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ಸಿಎಂ ದ್ಯಾವಪ್ಪ ಮಾತನಾಡಿ, ಕೃಷಿ ವಿಶ್ವವಿದ್ಯಾಲಯವನ್ನು ಮಂಡ್ಯಕ್ಕೆ ತರಲು ನಮ್ಮ ನಾಯಕರಾದ ಎನ್ ಚಲುವರಾಯಸ್ವಾಮಿ ಅವರ ಶ್ರಮವಿದೆ. ಮಂಡ್ಯ ಜಿಲ್ಲೆಯನ್ನು ಅಭಿವೃದ್ಧಿ ಕಡೆ ಕೊಂಡೊಯ್ಯುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹರಿಣಿ ಕುಮಾರ, ಡಾಕ್ಟರ್ ಪಿಎಸ್ ಫಾತಿಮಾ, ಮಾಜಿ ಶಾಸಕರಾದ ಎಚ್ಪಿ ರಾಮು, ನಾಗರಾಜು, ಉಮೇಶ ಸಂಪಳ್ಳಿ, ಸುಂಡಹಳ್ಳಿ ಮಂಜುನಾಥ್, ಮಂಗಳ ಎಂ ಯೋಗೇಶ್, ರಂಗಸ್ವಾಮಿ, ಎಲ್ ಸಂದೇಶ್ ಇದ್ದರು. ಫ್ಲಾಗ್ ಏನಿದೆ ಅದು ಬಿಳಿಯ ಮೇಲೆ ಕೆಂಪ್ ಮೇಲೆ ಬಿಳಿ ಕ್ರಾಸ್ ಇದೆ, ಅದನ್ನು ರಿವರ್ಸ್ ಮಾಡಿ ಇದನ್ನು ರೆಡ್ ಕ್ರಾಸ್ ಅಂತ, ರೆಡ್ ಕ್ರಾಸ್ ಬಿಳಿಯ ಮೇಲೆ ಕೆಂಪು ಕ್ರಾಸ್ ಮಾಡಿ ರೆಡ್ ಕ್ರಾಸ್ ಸೊಸೈಟಿ ಅಂತ ಮಾಡ್ತಾರೆ. ಇದು ಕೂಡ ಭಾರತದಲ್ಲೂ ಕೂಡ ಇದು 1921ರಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು. ಮತ್ತು ಇದನ್ನು ಸಂವಿಧಾನಾತ್ಮಕವಾಗೂ ಕೂಡ ನಮ್ಮ ಸಂವಿಧಾನದಲ್ಲೂ ಇದಕ್ಕೆ ಎಲ್ಲ ರೀತಿಯ ಅನುಕೂಲಗಳನ್ನು ಕೊಟ್ಟು ಇದಕ್ಕೆ ಎಲ್ಲ ರೀತಿಯ ಒಂದು ಸೌಕರ್ಯ ಕೊಡಬೇಕು. ಇದಕ್ಕೆ ನಮ್ಮ ನ್ಯಾಷನಲ್ ಲೆವೆಲ್ನಲ್ಲಿ ಪ್ರೆಸಿಡೆಂಟ್ರವರು ನಮಗೆ ರೆಡ್ ಕ್ರಾಸ್ ಪ್ರೆಸಿಡೆಂಟ್ ಆಗಿರ್ತಾರೆ, ಹಾಗೆ ಸ್ಟೇಟಲ್ಲಿ ಗವರ್ನರ್ ಆಗಿರ್ತಾರೆ, ಹಾಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಅಂದರೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಪ್ರೆಸಿಡೆಂಟ್ ಆಗಿರ್ತಾರೆ. ಹಾಗೂ ಇದರಲ್ಲಿ ಯುವ ಪಡೆಯನ್ನು ಕಟ್ಟಬೇಕು ಅಂತ ಹೇಳಿ ತುಂಬ ಆಸೆಯಿಂದ ಎಲ್ಲ ಕಾಲೇಜುಗಳಲ್ಲೂ ಕೂಡ ಯೂತ್ ರೆಡ್ ಕ್ರಾಸನ್ನು ಮಾಡಿದ್ದಾರೆ. ನಾವು ಕೂಡ ಈ ಸಲ ನಾನು ಯೂತ್ ರೆಡ್ ಕ್ರಾಸ್ನ ಸಬ್ ಕಮಿಟಿಗೆ ಚೇರ್ಮನ್ ಆಗಿದ್ದೀನಿ ಸ್ಟೇಟ್ ಲೆವೆಲಲ್ಲಿ. ಹಾಗೆ ನಮಗೆ ತುಂಬ ಆಸೆ ಇದೆ ನಿಮ್ಮೆಲ್ಲರನ್ನ ಸೇರಿಸಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಏನಿದ್ದಾರೆ, ನಮ್ಮ ಪ್ರೆಸಿಡೆಂಟ್ ಅವರು ಆದಂತಹ ಮಾನ್ಯ ದ್ರೌಪದಿ ಮುರ್ಮು ಅವ್ರನ್ನ ಕರೆದು ನಾವೊಂದು ಮೆಗಾ ಕ್ಯಾಂಪ್ ಇಟ್ಕೊಳ್ಬೇಕು ಮತ್ತು ಯೂತ್ ಆ್ಯಕ್ಟಿವಿಟೀಸ್ನ ಹೆಚ್ಚು ಮಾಡಬೇಕು. ವಿವೇಕಾನಂದರು ಕೂಡ ಹೇಳಿದ್ದಾರೆ, ನಮಗೆ ಒಂದು 300 ಶಕ್ತಿವಂತ ಯುವಕರನ್ನು ಕೊಡಿ, ನಾನು ಇಡೀ ನಮ್ಮ ಭಾರತವನ್ನೇ ಬದಲಾಯಿಸ್ತೀನಿ ಅಂತ ಹೇಳಿ. ಹಾಗೆ ನಾವೊಂದು ಒಳ್ಳೆಯ ಯುವ ಪಡೆಯನ್ನು ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದೇವೆ. ಮತ್ತು ಈ ಒಂದು ಕಾರ್ಯಕ್ರಮ ಏನಿದೆ ರಕ್ತದಾನ ಶಿಬಿರ, ಮುಖ್ಯವಾಗಿ ಅದು ನೀವು ಯಾರಿಗೆ ರಕ್ತ ಕೊಡ್ತೀರಾ ಅಂತ ಗೊತ್ತಿರಲ್ಲ, ಮತ್ತು ಯಾರು ರಕ್ತವನ್ನು ಉಪಯೋಗಿಸೋರ್ಗೂ ಕೂಡ ನೀವು ಕೊಟ್ಟಿದ್ದು ಅಂತ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಇದು ಒಂದು ದೈವಿಕವಾದ ಒಂದು ಕೆಲಸ ಅಂತ ಹೇಳಬೇಕು.